ಪಕ್ಕದವರ ಸೈಟ್ ನ ಒತ್ತುವರಿ ಮಾಡೋಂಥದ್ದು, ಕೆರೆನ ಒತ್ತುವರಿ ಮಾಡೋಂಥದ್ದು, ಇದನ್ನೆಲ್ಲ ಆಲ್ರೆಡಿ ಎಲ್ಲ ನೋಡಿ ಸಾಕಾಯ್ತು. ಈಗ ಓಡಾಡೋದು ರೋಡ್ ಇರುತ್ತಲ್ಲ, ನೀವ್ ಆ ರೋಡಲ್ಲಿ ಏನಾದ್ರು ಓಡಾಡೋದ್ ಬಿಟ್ರೆ ಆ ರೋಡ್ ಅನ್ನ ಮಂಗ ಮಾಯ ಮಾಡ್ತಾರೆ. ಆಡಳಿತ ವರ್ಗದಲ್ಲಿ ಇರ್ತಾರೆ, ಒಂದ್ ಸ್ವಲ್ಪ ಪಕ್ಷದಲ್ಲಿ ಇರ್ತಾರೆ. ಕಾಂಗ್ರೆಸ್ ಅವರು ಅಂತ ಯಾವನೋ ಒಬ್ಬ ಲೋಫರ್ ಕಿತ್ತೋದವ್ರವರು ಶುಗರ್ ಶ್ರೀನಿವಾಸ್ ಅಂತ ಅಂತೆ. ಇಲ್ಲಿ ಈ ಪಂಚಾಯತಿ ಮೆಂಬರ್ ಅಂತೆ ರಾಮಮೂರ್ತಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದ್ರೆ ನಾನು ಯಾವೊಂದು ಕೋಟಿಗಿದ್ರು ಬಿಡಲ್ಲ, ಸಾವಿರಾರು ಕೋಟಿಗಿದ್ರು ಬಿಡಲ್ಲ. ಯಾವ ಕಾಂಗ್ರೆಸ್ ಆದ್ರೇನು JDS ಆದ್ರೆ ನಮ್ಗೇನೋ, ಇಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೋಡ್ ಅನ್ನ ಫುಲ್ ಮುಚ್ಚಾಕ್ಬಿಟ್ಟು ಕ್ಲೀನ್ ಮಾಡಿ ಸರಿ ಹೋಗುತ್ತೆ. ಅಧಿಕಾರಿ ಬಂದು ನಿಮ್ಗೆ ಅನ್ಯಾಯ ಆಗಿದೆಯಾ ತಗೊಳಪ್ಪ ನಿನ್ ಜಮೀನ ಇದು ಯಾರು ಬಗೆಹರಿಸಕ್ ಬರಲ್ಲ. ನಿಮಗೆ ಅನ್ಯಾಯ ಆದ್ರೆ ನೀವೇ ಹೋರಾಟ ಮಾಡ್ಬೇಕು ಹೊರತು ಬೇರೆ ಯಾರು ಬರಲ್ಲ. ಇಷ್ಟು ಮಾಡ್ಕೊಂಡಿರೋರೆಲ್ಲ ಮನೆ ಮುಂದೆ ರೋಡ್ ಇರುತ್ತೆ, ರೋಡ್ ನಮ್ದು ಅಂತ ಹೇಳ್ಬೇಕಾಗತ್ತಾ? ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ನೀವು ಬೆಂಗಳೂರಿನಲ್ಲಿ ನೋಡ್ಬೋದು, ಪಕ್ಕದವರ ಸೈಟ್ ನ ಒತ್ತುವರಿ ಮಾಡೋಂಥದ್ದು, ಕೆರೆನ ಒತ್ತುವರಿ ಮಾಡೋಂಥದ್ದು, ಇದನ್ನೆಲ್ಲ ಆಲ್ರೆಡಿ ಎಲ್ಲ ನೋಡಿ ಸಾಕಾಯ್ತು. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ರೋಡ್ನು ನುಂಗಾಗ್ತಾ ಇದ್ರೆ, ಅಂದ್ರೆ ಈಗ ಓಡಾಡೋದು ರೋಡ್ ಇರುತ್ತಲ್ಲ, ನೀವ್ ಆ ರೋಡಲ್ಲಿ ಏನಾದ್ರು ಓಡಾಡೋದ್ ಬಿಟ್ರೆ ಆ ರೋಡ್ ಅನ್ನ ಮಂಗ ಮಾಯ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್, ಈಗ ಏನ್ ನೋಡ್ತಾ ಇದ್ರು, ಇದು ಈ ರೋಡ್ ಇದ್ದಂತ ಜಾಗವನ್ನ ಈಗ ರೋಡ್ ಇಲ್ಲ, ರೋಡ್ ಕೊಡಲ್ಲ, ಇದು ನನ್ ಸೈಟ್ ಅಂತ ವಾದ ಮಾಡ್ತಾವ್ರಂತೆ. ಸೊ ಇಲ್ಲಿನ ಏನು ಸಂಗತಿ ಇದೆ ಸಂಪೂರ್ಣ ವಿವರವನ್ನ ನಮ್ಮ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ಆಕ್ಚುಲಿ ಏನಾಯ್ತು ಸರ್ ಇದು? ಸರ್ ನಮಸ್ತೆ. ನೋಡಿ, ಇದು ಯಲಹಂಕ ಹೈವೇನಲ್ಲಿ ಪಾಸ್ ಆಗುತ್ತೆ. ಇದು ಯಲಹಂಕ ಅಂದ್ರೆ ಒಂದು ಹೃದಯ ಭಾಗದ ಪ್ರದೇಶ. ಇದು ನೆಲ್ಕುಂಟೆ ಮತ್ತೆ ಬೆಟ್ಟಲ್ಸೂರು ಗ್ರಾಮದಲ್ಲಿ ಒಂದು 10 ಎಕರೆನಲ್ಲಿ ಲೇಔಟ್ ಮಾಡಿರ್ತಾರೆ. ಒಟ್ಟು 196 ಸೈಟ್ಸ್ ಇದೆ. ಈ 196 ಸೈಟ್ಸ್ ನೋಡಿ, ಈ ಕಡೆನೂ ಸೈಟ್ಗಳೇ, ಆ ಕಡೆನೂ ಸೈಟ್ಗಳೇ. ಇದಕ್ಕೆ ಈ ಹಿಂದೆನೂ ಸೈಟ್ಗಳಿದೆ. ಎಲ್ಲ ಆರ್ಮಿಯವರು, ಪಾಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಎಲ್ಲ ಮಧ್ಯಮ ವರ್ಗದ ಕುಟುಂಬದವರು ನಮ್ಮ ಜೀವನಕ್ಕೆ ಆಗ್ಲಿ ಅನ್ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಒಂದೊಂದು ಉಳಿಸಿದಂತ ದುಡ್ಡಲ್ಲಿ ಒಂದು ಸೈಟ್ ಅನ್ನ ತಗೊಂಡ್ರೆ, ಈಗ ಇಲ್ಲಿ ದೌರ್ಜನ್ಯಕಾರರು ಬಂದ್ಬಿಡ್ತಾರೆ. ಬೆಂಗಳೂರು ಅಂದ್ಮೇಲೆ ಈ ಲಿಟಿಗೇಷನ್ ತಗೊಳ್ಳೋದು, ಕಮ್ಮಿ ಬೆಲೆಗೆ ತಗೊಳ್ಳೋದು, ದಂಧೆಗಳನ್ನ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು. ಅವ್ರು ಯಾರೋ ಇಲ್ಲಿ ಲೋಕಲ್ ಇದಾರಂತೆ, ಯಾವನು ಶುಗರ್ ಶ್ರೀನಿವಾಸ್ ಅಂತ ಅಂತೆ. ಇಲ್ಲಿ ಈ ಪಂಚಾಯತಿ ಮೆಂಬರ್ ಅಂತೆ ರಾಮಮೂರ್ತಿ. ಇವ್ರಿಬ್ರು ಸಹ ಒಂದು ಪಕ್ಕದ ಜಾಗ ತಗೊಬಿಡೋದು. ನೋಡಿ, ಈ ಜಾಗ 25 ವರ್ಷದಿಂದ ಜಾಗ, ಈ ಲೇಔಟ್ ಅನ್ನ ಮಾಡಿದಂತ ಪುಣ್ಯಾತ್ಮರು ಜಾಗ ಅಂತ ಬಿಟ್ಬಿಟ್ಟು ಹೋದ್ರು. ರೋಡ್ ಇದೆ, ಇದು ಹೋಗೋದಕ್ಕೆ ದಾರಿ ಜಾಗನೇ ಇದೆ. ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಇದು ದಾರಿ ಅಂದ್ಬಿಟ್ಟು ಕ್ಲೀನ್ ಆಗಿ NOC ಅನ್ನ ಕೊಟ್ಟಿದ್ದಾರೆ. ಪಕ್ಕದ ಜಾಗ ಕನ್ವರ್ಷನ್ ಆಗಿದೆ, ಅದಕ್ಕೂ ಹೋಗೋದಕ್ಕೂ ಇದೇ ಜಾಗ ಅಂದ್ಬಿಟ್ಟು DC ಕನ್ವರ್ಷನ್ ಆರ್ಡರ್ ಶೀಟ್ ಇದೆ, ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ಕಾನೂನುಬದ್ಧವಾಗಿದ್ರು ಸಹ ಈ ಆಡಳಿತ ವರ್ಗದಲ್ಲಿ ಇರ್ತಾರೆ, ಒಂದ್ ಸ್ವಲ್ಪ ಪಕ್ಷದಲ್ಲಿ ಇರ್ತಾರೆ. ಕಾಂಗ್ರೆಸ್ ಅವರು ಅಂತ ಯಾವನೋ ಒಬ್ಬ ಲೋಫರ್ ಕಿತ್ತೋದವ್ರವರು ಇವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ನೋಡಿ, ಇವತ್ತು ನಾನು ಯಾವನಾದ್ರೂ ಬಿಡಲ್ಲ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದ್ರೆ ನಾನು ಯಾವೊಂದು ಕೋಟಿಗಿದ್ರು ಬಿಡಲ್ಲ, ಸಾವಿರಾರು ಕೋಟಿಗಿದ್ರು ಬಿಡಲ್ಲ. ಯಾವ ಕಾಂಗ್ರೆಸ್ ಆದ್ರೇನು JDS ಆದ್ರೇನು ನಮ್ಗೇನೋ, ಇಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೋಡ್ ಅನ್ನ ಫುಲ್ ಮುಚ್ಚಾಕ್ಬಿಟ್ಟು ಕ್ಲೀನ್ ಮಾಡಿ ಸರಿ ಹೋಗುತ್ತೆ. ಇಲ್ಲಿ ಪಾಪ ಜನಗಳಿಗೆ ಇಲ್ಲಿ ಹೋಗಿ ಮನೆ ಕಟ್ಕೋಬೇಕು ಅಂದ್ರೆ ಮನೆ ಕಟ್ಕೊಳ್ಳೋದು ಜಾಗನೇ ಇಲ್ಲ, ದಾರಿನೇ ಇಲ್ಲ. ದಾರಿ ನೋಡಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಅದಕ್ಕೆ ನಾವೇನ್ ಮಾಡಿದ್ವಿ ನೋಡಿ, JCB ದಾಗ ಕ್ಲೀನ್ ಮಾಡ್ತಾ ಇದೀವಿ. ಸರ್ ಈಗ ಒಂದ್ ಪ್ರಶ್ನೆ ಏನಂದ್ರೆ, ಈಗ ಇವ್ರು ಯಾರು ತಗೊಂಡ್ರು, ಇದಕ್ಕಿಂತ ಮುಂಚೆ ರೋಡ್ ಇತ್ತಾ ಇಲ್ಲಿ? 25 ವರ್ಷದಿಂದ ರೋಡ್ ಇರೋದು. ಇದು ಪಂಚಾಯತಿಯಿಂದ NOC ಕೊಟ್ಟಿದ್ದಾರೆ ರೋಡ್ ಅಂತ. ರೋಡ್ ಅಂತಾನೆ NOC ಇದೆ. ರೋಡ್ ಖಂಡಿತವಾಗೂ ರೋಡ್ ಅನ್ನೋದಕ್ಕೆ ಎಲ್ಲಾ ಕಡೆಯಿಂದನೂ ಡಾಕ್ಯುಮೆಂಟ್ಸ್ ಇದೆ. ಈ ಪಕ್ಕದ ಜಾಗದವ್ರು ಏನ್ ಮಾಡ್ತಾರೆ ಗೊತ್ತಾ, ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ. ಆ ಸರ್ವೆ ನಂಬರ್ ಅಲ್ಲಿ ಇದು ಸೇರ್ಕೊಂಡ್ಬಿಡ್ತಾರಲ್ಲ, ಹಂಗಾಗಿ ಏನ್ ಮಾಡ್ತಾರೆ, ರೋಡು ಅಂತ ಬಂದ್ಬಿಡ್ತಾರೆ. ಹಂಗಂತ ಜಾಗ ರಿಜಿಸ್ಟರ್ ಮಾಡ್ಕೊಂಡಿರೋರೆಲ್ಲ ಮನೆ ಮುಂದೆ ರೋಡ್ ಇರುತ್ತೆ, ರೋಡ್ ನಮ್ದು ಅಂತ ಹೇಳ್ಬೇಕಾಗತ್ತಾ? ಈಗ ಕಾನೂನುಬದ್ಧವಾಗಿ ರೋಡ್ ಯಾವನೇ ಒಬ್ಬ ರೆವಿನ್ಯೂ ಲೇಔಟ್ ಅನ್ನ ಮಾಡ್ಲಿ. ಆಮೇಲೆ ನಮ್ಮ ಅಧಿಕಾರಿಗಳಿಗೆ ತಲೆ ಇರಲ್ಲ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಂತ ಅವ್ರಿಗೂ ತಲೆನೇ ಇಲ್ಲ. ಆಕ್ಚುಲಿ ಯಾವುದೇ ಒಂದು ರೆವಿನ್ಯೂ ಲೇಔಟ್ ಅಲ್ಲಿ ಆಗಿರ್ಬೋದು, ಸಾರ್ವಜನಿಕರಿಗೆ ಅಂತ ಒಂದು CA ಸೈಟು, ಪಾರ್ಕು ಅಥವಾ ಒಂದು ರೋಡು, ಒಂದು ಸಾರ್ವಜನಿಕರಿಗೆ ಒಂದು ಪಾರ್ಕ್ ಅಂತ ಬಿಟ್ಟ ಮೇಲೆ ಅದು ಸ್ವಂತ ಜಾಗದಲ್ಲೇ ಇದ್ರು ಕೂಡ ಅದು ಸಾರ್ವಜನಿಕ ಆಸ್ತಿಗೆ ಸೇರ್ಕೊಳ್ಳುತ್ತೆ. ಇವರು ರೆವಿನ್ಯೂ ಮಿನಿಸ್ಟ್ರಿಗೆ ಹೋಗೋದು, ACP DCP SP ಹತ್ರ ಆಫೀಸ್ ಹತ್ರ ಹೋದಾಗ ರೆವಿನ್ಯೂ ಲೇಔಟ್ ಸೈಟ್ ತಗೊಳ್ಳೋದು ನಿಮ್ದೇ ತಪ್ಪು ಅಂದ್ಬಿಟ್ರೆ, ಹಂಗಾದ್ರೆ ಇಡೀ ಬೆಂಗಳೂರು 95% ಡೆವಲಪ್ಮೆಂಟ್ ಆಗಿರೋದೇ ರೆವಿನ್ಯೂ ಇಂದ. ಈಗ ಎಲ್ಲ SP ಗಳು, ACPಗಳು, DYSPಗಳು, ಇನ್ಸ್ಪೆಕ್ಟರ್ಗಳು ಎಲ್ಲ ಕನ್ವರ್ಷನ್ ಲ್ಯಾಂಡ್ ತಗೊಂಡು ಕನ್ಸ್ಕೊಬಿಟ್ಟವ್ರ. ಎಲ್ಲ ರೆವಿನ್ಯೂ ಲೇಔಟ್ ಅಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು, ರೆವಿನ್ಯೂ ಲೇಔಟ್ಗಳಲ್ಲೇ ಮನೆ ಕಟ್ಸ್ಕೊಂಡಿರೋದು. ಈ ಅಧಿಕಾರಿಗಳು ಮಾತ್ರ ಎಲ್ಲೆಲ್ಲಿ ಬೇಕಲ್ಲಿ ಕಟ್ಟಿಸ್ಕೊತಾರೆ. ನಮ್ಮಂತವ್ರು ಬಡ ಬಗ್ರೆ ಏನ್ ಮಾಡುವಂತದ್ದು? ರೆವಿನ್ಯೂದಲ್ಲೇ ತಗೊಳ್ಬೇಕಾಗ್ತದೆ. ನಾವು ಕಮ್ಮಿ ಬೆಲೆಗೆ ನಮ್ಮ ಅಂತಸ್ತಿಗೆ ತಕ್ಕಂತ ಎಲ್ಲಿ ಬೇಕೋ ಅಲ್ಲಿ ತಗೋತೀವಿ. ನಮ್ಮನ್ನ ಕ್ಷೇಮವನ್ನ ಮಾಡುವಂತದ್ದು ಯಾರ್ದ ಅಧಿಕಾರ, ಕರ್ತವ್ಯ ಯಾರು? ಸರಿ ಮಾಡ್ಬೇಕಾಗಿರೋದು ಪೊಲೀಸರು, ಸರಿ ಮಾಡ್ಬೇಕಾಗಿರೋದು ADLR, ಸರಿ ಮಾಡ್ಬೇಕಾಗಿರೋ ರೆವಿನ್ಯೂ ಮಿನಿಸ್ಟರ್ಗಳು. ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಅಧಿಕಾರವನ್ನ ಕೊಟ್ಟು ಕೂರ್ಸಿದೇವಲ್ಲ, ನಾವೇನ್ ಮಾಡ್ಬೇಕು ಅದಕ್ಕೆ? ನೀವು ಯಾವನೋ ಒಬ್ಬ ದೌರ್ಜನ್ಯ ಬರ್ತಾರೆ,
ಪಾಪ ಅವರು ಇವತ್ತು ನೋಡಿ ಎಲ್ಲಾರನ್ನೂ ಕ್ರೋಢೀಕರಣ ಮಾಡಿ ಹೋರಾಟ ಕೂರ್ತಿದೀವಿ, ಕೆಲಸ ಆಗ್ತಾ ಇದೆ. ನಾವು ಹೋರಾಟನೇ ಮಾಡ್ಲಿಲ್ಲ ಅಂದ್ರೆ ನಮ್ಮ ಹಕ್ಕುಗಳನ್ನ ಕೇಳೋದು ಯಾರು? ಬರ್ತಾರಂತೆ ಪಾಪ ಇದಿತ್ತು ಅಂದ್ರೆ 100 ಜನ ರೌಡಿಗಳನ್ನ ಕರ್ಕೊಂಡ್ ಬಂದ್ಬಿಡೋದು, ಡೆಮಾಲಿಶ್ ಮಾಡಿಸ್ಬಿಡೋದು. 100 ಜನ ರೌಡಿಗಳನ್ನ ಕರ್ಕೊಂಡ್ ಬರೋದು, ಕಾಂಪೌಂಡ್ ಹಾಕ್ಸೋದು. ಬರೀ ಇದೆ ದೌರ್ಜನ್ಯ. ಕೇಳೋರು ಈ ಸಮಾಜದಲ್ಲಿ ಇಲ್ಲ ಅಂದ್ಬಿಟ್ರೆ ಎಲ್ಲರೂ ಒತ್ತುವರಿ ಮಾಡ್ಕೊಂಡ್ ಪ್ರದೇಶನ ಒಂದ್ 10-15 ಕೋಟಿ ಹೋಗುತ್ತೆ ಪ್ರಾಪರ್ಟಿ. ಇದನ್ನ ಮಾರ್ಕೊಂಡ್ರೆ ಅವ್ನು ಕುಬೇರ ಆಗ್ತದೆ, ಇನ್ನೇನಾಗಬೇಕು? ಬಡ ಜನರ ಮೇಲೆ ಹೊಟ್ಟೆ ಎಲ್ಲ ಹೊಡೆಯೋದು, ಇವ್ರು ಕೋಟಿ ಅಕೌಂಟಲ್ಲಿ ಹಾಕೊಂಡು ಮಡಿಕೊಳ್ಳೋದು ಅಂತವನ್ನೆಲ್ಲ ಕಾನೂನು ದಯಮಾಡಿ ಅದನ್ನ ನಿಲ್ಲಿಸ್ಬೇಕು. ಅವೆಲ್ಲ ನಿಲ್ಲಿಸ್ಲಿಲ್ಲ ಅಂದ್ರೆ ಅವ್ರ ದೌರ್ಜನ್ಯಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ದೊಡ್ಡವರೆಲ್ಲ ರೆವಿನ್ಯೂ ಸೈಡ್ ತಗೋಬಹುದು, ಬಡವರು ತಗೊಳಗಿಲ್ವಂತ ಅದನ್ನೇ ಹೇಳೋದು. ಈಗ ಎಲ್ಲರೂ ರೆವಿನ್ಯೂ ಸೈಟ್ಸ್ ಅಲ್ಲೇ ಇರೋದು. ಆಮೇಲೆ ನಮ್ಮ ಕರ್ನಾಟಕ ಒಂದು ರೆವಿನ್ಯೂ ಆಕ್ಟ್ ಯಾವಾಗ ಪಾಸ್ ಆಗಿದೆ, ಎಲ್ಲವೂ ರೆವಿನ್ಯೂನೇ. ಈಗೆಲ್ಲ ರೆವಿನ್ಯೂ ಈಗ ಕನ್ವರ್ಷನ್ ಮಾಡಿಸಿದ್ದಾರೆ, ಈ ಕಥೆ ಬೇಕು ಅಂದಿದ್ದಾರೆ, ಸ್ಕೆಚ್ ಕಂಪಲ್ಸರಿ ಮಾಡಿದ್ದಾರೆ. ಎಲ್ಲ ಒಳ್ಳೇದು. ಕನ್ವರ್ಷನ್, ಲೇಔಟ್ ಸ್ಕೆಚ್, ಪ್ರಾಧಿಕಾರದಿಂದ ADTP ಇದರಿಂದ ತಗೋಬೇಕು ಪ್ರಾವಿಷನ್ಸ್, ಎಲ್ಲ ಒಳ್ಳೇದು ಈಗ. ಬಟ್ ಈಗಾಗಲೇ ತಗೊಂಡಿರೋರ್ ಪರಿಸ್ಥಿತಿಗಳು ಏನಾಗಬೇಕಾಗಾದ್ರೆ ಸರ್ ಇವಾಗ ಸರ್ಕಾರ ಗಮನಿಸಬೇಕು. ಅಂತ ಭೂಗಳರ ಮೇಲೆ ಒಂದ್ ಸ್ವಲ್ಪ ಕಾನೂನು ಕ್ರಮ ಜರುಗಿಸಬೇಕು. ಸರ್ ಇವಾಗ ಆಕ್ಚುಲಿ ಈಗ ಇಷ್ಟು 180 ಸೈಟ್ಗಳಿದೆ, 196 ಸೈಟು. ಯಾಕಂದ್ರೆ ಒಂದು ರೋಡ್ ನ ಅವಲಂಬಿತರಾಗಿದ್ದಾರೆ. ಅಂದ್ರೆ 196 ಜನ, ಅದು 196 ಕುಟುಂಬ ಒಂದು ರೋಡ್ಗೆ ಅವಲಂಬಿತರಾಗಿದ್ದಾರೆ. ಸೊ ಇವರೆಲ್ಲ ಕೇಳಿದಾಗ ಅವ್ರು ಏನ್ ಹೇಳ್ತಾ ಇದಾರೆ? ಸರ್ ಖಂಡಿತ ಕೋರ್ಟಲ್ ಕೇಸ್ ಇದೆ. KT-ನಲ್ಲೂ ಇದು ಮಾಡಿದ್ದಾರೆ. ADLR ಬೇಕು ಅಂತ ಬೋಗಸ್ ಕೋಡಿ ಮಾಡಿದ್ದಾರೆ, ಅದಕ್ಕೂ ಕೇಸ್ ಇದೆ, ಅದಕ್ಕೂ ವಜಾಕ್ ಹಾಕೊಂಡಿದೀವಿ. ನಮ್ಮ ದೇವನಹಳ್ಳಿ ಕೋರ್ಟಲ್ಲೂ ಸಹ ಕೇಸ್ ನಡೀತಾ ಇದೆ. ಎಲ್ಲ ಕಾನೂನುಬದ್ಧವಾಗಿ ಎಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಇದೆ. ಕಾನೂನಲ್ಲಿ ಏನು ಅಸಮಂಜಸ ಇಲ್ಲ. ಬಟ್ ಈ ರೌಡಿಸಮ್ ಮತ್ತೆ ಭೂಗಳರು ಮತ್ತೆ ಅಧಿಕಾರಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಇದೆಯಲ್ಲ, ಇದು ತಪ್ಪು. ಇದರ ವಿರುದ್ಧ ನಮ್ಮ ಹೋರಾಟ ಇದು. ಓಕೆ, ಅಂದ್ರೆ ಕಾನೂನು ಪ್ರಕಾರ ಸರಿಯಾಗಿದ್ರು ಸಹ ಅವ್ರು ಅಡಚಣೆ ಮಾಡ್ತಾವ್ರೆ. ಅದು ಮಾಮೂಲಿ ದೌರ್ಜನ್ಯ ಮಾಡ್ತಾರಲ್ಲ. ಈಗ 196 ಜನಕ್ಕೆ ಹೋಗೋದಕ್ಕೆ ಇದೇ ಮೇನ್ ಆಲ್ಟ್ ರೋಡ್, ಇದು ಮೇನ್ ರೋಡ್. ಇದು ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಅವರೆಲ್ಲ ಇವ್ರು ನೋಡಿಕೊಂಡ್ ಬರ್ಲೇಬೇಕಲ್ಲ. ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ದೌರ್ಜನ್ಯ ಮಾಡೋದು. ಆಯ್ತು, ಒಂದ್ 2,000 ಕೊಡ್ತೀನಿ, ಒಂದ್ ಸೈಡ್ಗೆ ಬಿಟ್ಬಿಟ್ರಿ. ಇಂಡೈರೆಕ್ಟ್ ಆಗಿ ಅದನ್ನ ಕಬ್ಜಾ ಮಾಡ್ಕೊಳ್ಳುವಂತದ್ದು ಅದೇ ಕೆಲಸ. ಏನ್ ಈ ಒಂದು ಲೇಬರ್ ಅಲ್ಲ, ಅವ್ರು ಮಾಡೋದೆಲ್ಲ ರಿಯಲ್ ಎಸ್ಟೇಟ್, ಮಾಡೋದೆಲ್ಲ ದೌರ್ಜನ್ಯನೇ. ಎಲ್ಲೋದ್ರು ಲಿಟಿಗೇಷನ್ ಜಾಗಗಳನ್ನೇ ಹಾಕೊಳ್ಳೋದು, ಕಮ್ಮಿ ಬೆಲೆಗೆ 20 ಲಕ್ಷ ರೂಪಾಯಿ ತಗೊಳ್ಳೋದು, 1.5 ಕೋಟಿಗೆ ಮಾರೋದು. ಬರೀ ಈ ತರ ದೌರ್ಜನ್ಯಗಳಾದಾಗ ದುಡ್ಡಿರೋರ ಹತ್ರ ಅಧಿಕಾರಿಗಳು ಹೋಗ್ತಾರೆ, ರೌಡಿಗಳು ಹೋಗ್ತಾರೆ. ಈಗ ಏನಾಗುತ್ತೆ, ಕಾನೂನಲ್ಲಿ ಅಕಸ್ಮಾತ್ ಒಂದೇ ಜಾಗ ಆದ್ರೂ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಒಂದು ಸಲ ಪಾಸಿಂಗ್ ಕೊಟ್ಟ ಮೇಲೆ ಕಾನೂನಲ್ಲೇ ಲ್ಯಾಂಡ್ ರೆವಿನ್ಯೂ ಆಕ್ಟೇ ಕ್ಲೀನ್ ಆಗಿ ಹೇಳುತ್ತೆ. ಸಾರ್ವಜನಿಕರ ಉಪಯೋಗಕ್ಕೆ ಒಂದು ಸಲ ಜಾಗವನ್ನು ಏನಾದ್ರು ಬಿಟ್ಟಂತ ಸಂದರ್ಭದಲ್ಲಿ ಅದು ಸಾರ್ವಜನಿಕರಿಗೆ ಅಂತಿಮವಾಗಿ ಉಪಯೋಗಕ್ಕೆ ಒಳಪಟ್ಟಿತ್ತು ಅಂತ ಕಾನೂನೇ ಇದ್ಮೇಲೆ ಇವನ್ ಬರೋದಕ್ಕೆ ಸಾವಿರಾರು ಕೋಟಿ ಐತಂತೆ. ಇವ್ರದೆಲ್ಲ ಬರೀ ಹಿಂಗೆ ಸಾವಿರಾರು ಕೋಟಿ ಮಾಡ್ಕೊಂಡಿರೋದು. ಒಂದ್ ಪ್ರಾಪರ್ಟಿನಲ್ಲಿ 20 ಕೋಟಿ 30 ಕೋಟಿ ಮಾಡ್ಕೊಂಡ್ರು, ಒಂದ್ ಪ್ರಾಪರ್ಟಿ ಮಾಡ್ಕೊಂಡ್ರೆ 500 ಕೋಟಿ ಆಗ್ತಲ್ರಿ. ಆಮೇಲೆ ಅಂತವ್ರಿಗೆ ಹೊಡಿಯೋರು ಯಾರು ಇರಲ್ಲ. ಕಾನೂನಲ್ಲಿ ಹೊಡಿಬೇಕು, ಕಳಿಸ್ಬೇಕು ಒಂದಷ್ಟು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಯಾರು ಬುದ್ಧಿ ಬರ್ತದೆ. ಅಟ್ಲೀಸ್ಟ್ ಈ ತರ ಬಡ ಜನರ ಮೇಲೆ ತಲೆ ಹೊಡೆದು ಸಂಪಾದನೆ ಮಾಡೋದನ್ನ ನಿಲ್ಸಿದ್ರೆ ಸರೋಗ್ತದೆ ಅದೆಲ್ಲ. ಓಕೆ ಸ್ನೇಹಿತರೆ, ಈಗ ನಮ್ಮ ಅಡ್ವೊಕೇಟ್ ಹೇಳ್ದಂಗೆ ಆಕ್ಚುಲಿ ಈಗ ಅವ್ರ ಹತ್ರ ಒಂದು ಇಂಡೈರೆಕ್ಟ್ಲಿ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಅಡಚಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ಬನ್ನಿ ಇವಾಗ ಅದೇನು ಕುಟುಂಬದವರು ಸೈಟ್ ಇದಾರಲ್ಲ, ಅಂದ್ರೆ ಯಾರ್ಯಾರು ಸೈಟ್ ಇದೆ ಅವ್ರನ್ನ ಮಾತಾಡ್ಸೋಣ. ಆಮೇಲೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾವ ವ್ಯಕ್ತಿನೂ ಅತಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಾರ್ದು. ಅದನ್ನ ಮಾಡೋರು ಯಾರು ಗೊತ್ತಾ? ನಮ್ಮಂತ ಸಾಮಾನ್ಯ ಜನರೇ. ನಮ್ಮಂತ ಸಾಮಾನ್ಯ ಜನರು ಒಬ್ಬನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದಾಗ ಅವನ್ನ ಟಚ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಹೇಳಿದ್ರು ಅವರು ಸಾವಿರಾರು ಕೋಟಿ ಜಮೀನಿದೆ, ಸಾವಿರಾರು ಎಕರೆ ಜಮೀನಿದೆ ಅಂತಂದ್ರು. ಸಾವಿರಾರು ಎಕರೆ ಜಮೀನ್ ಮಾಡಿರೋದಲ್ಲ, ಈ ತರ ಎಲ್ಲ ಮಾಡಿರ್ತಾರೆ. ಈ ತರ ಮಾಡಿರ್ತಾರೋ ಲೀಗಲ್ ಮಾಡಿರ್ತಾರೋ ಅದು ಅವ್ರಿಗೆ ಬಿಟ್ಟಂತದ್ದು. ಯಾವ ವ್ಯಕ್ತಿನೂ ದೊಡ್ಡ ವ್ಯಕ್ತಿ ಆದಾಗ ನಾವು ಟಚ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ನಮಗೆ ತೊಂದರೆ ಆಯ್ತಾ, ಹೋರಾಟ ಮಾಡೋದನ್ನ ಕಲ್ತ್ಕೋಬೇಕು ಫಸ್ಟ್. ನಾವೆಲ್ಲ ಯಾವಾಗ ಹೋರಾಟ ಮಾಡ್ತೀವೋ ಅಲ್ಲಿವರೆಗೂ ಏನು ಸಿಗಲ್ಲ. ಅಂದ್ರೆ ಮಗು ಹತ್ರನೇ ಹಾಲ್ಕೊಡೋದು, ಅಂದ್ರೆ ಹಳ್ಳಿಲ್ಲ ಯಾರು ಹಾಲ್ಕೊಡಲ್ಲ. ತಗೊಳಪ್ಪ ನಿನ್ಗೆ ಅನ್ಯಾಯ ಇದೆ ಅಂತ ಯಾವ ಅಧಿಕಾರಿ ಬಂದು ನಿಮ್ಗೆ ಅನ್ಯಾಯ ಆಗಿದೆಯಾ ತಗೊಳಪ್ಪ ನಿನ್ ಜಮೀನ ಇದು ಯಾರು ಬಗೆಹರ್ಸಕ್ ಬರಲ್ಲ. ನಿಮಗೆ ಅನ್ಯಾಯ ಆದ್ರೆ ನೀವೇ ಹೋರಾಟ ಮಾಡ್ಬೇಕು ಹೊರತು ಬೇರೆ ಯಾರು ಬರಲ್ಲ. ಸೊ ಒಳ್ಳೇದಾಗಲಿ ಸರ್. ಆಕ್ಚುಲಿ ನೀವು ತುಂಬಾ ಈ ತರ ಧ್ವನಿ ಎತ್ತತಾನೆ ಇರ್ತೀರಾ. ಸೊ ಆದಷ್ಟು ನಿಮ್ಮಂತವ್ರು ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ದೌರ್ಜನ್ಯ ಮಾಡೋರು ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಅವ್ರು ಮಾಡಿಸ್ಕೊಳ್ಳೋವರೆಗೂ. ಯಾವಾಗ ತಿರುಗಿ ಬೀಳ್ತಾರೋ ಅವಾಗ ಸುಮ್ಮನೆ ಆಗ್ತಾರೆ. ನೋಡಿ, ಇವತ್ತು ಸುಮಾರು ತಿಂಗಳಿಂದ ಇದಿತ್ತು, ನಮ್ಮ ಹತ್ರ ಬಂದ್ರು. ನಾವಾಮೇಲೆ ಅಧಿಕಾರ, ದೌರ್ಜನ್ಯ, ದುಡ್ಡಿದೆ, ನನಗೆ CM ಗೊತ್ತು, ಮಿನಿಸ್ಟ್ರು ಗೊತ್ತು. ನಾವು ನಮ್ಮ ಜೀವನದಲ್ಲೂ ನಮ್ಮ ಹೋರಾಟದ ದೃಷ್ಟಿನಲ್ಲಿ ನಾನು ಯಾವನ್ನು ಕೇರ್ ಮಾಡಿದವರಲ್ಲ. ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತ ನ್ಯಾಯ ಕೊಡ್ಸೋದು ಯಾವನಾದ್ರೂ ಬಿಡಲ್ಲ. ಇಲ್ಲಿ ನಿಂತು ನೋಡಿ ಕ್ಲೀನ್ ಮಾಡಿಸ್ತಾ ಇದೀವಿ, ಜನಗಳಿಗೆ ರೋಡನ್ನ ರೆಡಿ ಮಾಡಿಸ್ಕೊಡ್ತಾ ಇದೀವಿ. ಸಾರ್ವಜನಿಕರಿಗೆ ಏನಾಗಬೇಕು, ನಮ್ಮನ್ನ ನಂಬಿ ಬಂದವರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಉಪಯೋಗ ಮಾಡಿಕೊಡೋದೇ ನಮ್ಮ ಕೆಲಸ. ಓಕೆ, ಥ್ಯಾಂಕ್ ಯು ಸರ್.